ಆಡ್ತಾ ಇದ್ದಾನೆ. ಯಾಕೆಂದ್ರೆ ಅವನನ್ನು ಸಂಧ್ಯಾ ಕಾಲದಲ್ಲಿ ಬಂಧಿಸಿ ಬೆಟ್ಟದಿಂದ ಅಂದ್ರೆ ಒಂದು ಸಮುದ್ರದ ಮಧ್ಯಕ್ಕೆ ತಳ್ಳಿ ಅದರ ಮೇಲೆ ಪರ್ವತಗಳ ರಾಶಿಯನ್ನ ಹಾಕಿ ಅವನು ಎದ್ದೇಳಲೇಬಾರದು. ಸಾವಿರಾರು ವರ್ಷ ಅದೇ ನೀರಿನೊಳಗೆ ಇದ್ದು ಕೊಳೆತು ನಾರಿ ಸತ್ತೋಗ್ಬೇಕು. ಅವನ ಶರೀರನು ಸಿಗ್ಬಾರ್ದು. ಅವನಿಗೆ ಉಪಕಾರಕ್ಕೆ ಬೇಕಾದ ಯಾವುದ ಅವಕಾಶಗಳು ಒದಗಬಾರದು. ಆ ತರ ಸಮುದ್ರದ ಮಧ್ಯದಲ್ಲಿ ಅವನನ್ನ ಹೂತಿಡುವ ಮಹಾ ಕೆಲಸವನ್ನ ಮಾಡಿದ್ದಾರೆ. ಆಗ ಅವನು ಪ್ರಾರ್ಥನೆ ಮಾಡಿಕೊಂಡ ರೀತಿ ಮೈಯನ್ಯತ್ರ ತಥಾ ಅಶೇಷ ಭೂತೇಶು ಭುವನೇಶು ಚ ತವೈವ ವ್ಯಾಪ್ತಿ ಐಶ್ವರ್ಯ ಗುಣ ಸಂಸೂಚಿಕಿ ಪ್ರಭೋ ಹವ್ಯ ಕವ್ಯ ಭುಗೇ ಕಸ್ತೋಂ ಪಿತೃದೇವತಾ ಪುತ್ರದೇವ ಸ್ವರೂಪ ದೃಕ್ ಅಂತ ತುಂಬಾ ಒಳ್ಳೆ ಪ್ರಾರ್ಥನೆ ಇದು. ರೂಪಂ ಮಹತ್ತೇಚ್ಯುತ ಯತ್ರ ವಿಶ್ವಂ ತತಶ್ಚ ಸೂಕ್ಷ್ಮಂ ಜಗದೇ ತದೀಶ ರೂಪಾಣಿ ಸೂಕ್ಷ್ಮಾನಿ ಚ ಭೂತ ಭೇದ ತೇಷು ಅಂತರಾತ್ಮಾಖ್ಯಮತೀವ ಸೂಕ್ಷ್ಮಂ. ದೇವತೆಗಳಲ್ಲಿ ನಿಂತು ಹವಿಸ್ಸನ್ನ ಸ್ವೀಕರಿಸಿ, ಪಿತೃಗಳಲ್ಲಿ ನಿಂತು ಕವ್ಯವನ್ನ ಭೋಗಿಸಿ ಜಗತ್ತಿಗೆ ರಕ್ಷಣೆ ನೀಡುವನು. ನೀನು ಈ ಎಲ್ಲ ಜಗತ್ತನ್ನು ಹೊತ್ತಿರುವ ಬ್ರಹ್ಮಾಂಡವನ್ನೇ ವ್ಯಾಪಿಸಿರುವ ಬೃಹದ್ ರೂಪ ನೀನು. ಮಹತ್ತೇ ರೂಪಂ, ಹೇ ಅಚ್ಯುತ, ಎಲ್ಲ ವಿಶ್ವವು ನಿನ್ನೊಳಗಿದೆ. ವಿಶ್ವದೊಳಗೆ ನೀನು ತುಂಬಿದ್ದಿ. ಅದನ್ನಾಗಿ ತತಶ್ಚ ಸೂಕ್ಷ್ಮಂ, ಎಲ್ಲದರ ಕಡೆಗೆ ಸೂಕ್ಷ್ಮವಾಗಿ ವ್ಯಾಪಿಸಿಕೊಂಡಿದ್ದಿ. ಎಲ್ಲದನ್ನು ಮೀರಿದ ವ್ಯಕ್ತಿಯಾಗಿ ನೀನು ಜಗತ್ತನ್ನ ತುಂಬಿಕೊಂಡಿದ್ದು. ಜಗದೇತದೀಶ, ಇಡೀ ಜಗತ್ತನ್ನ ಈಶಾ, ಅದು ನೋಡಿ ವಿಶ್ವಂ ಅಂತ ಒಂದ್ ಕಡೆ ಹೇಳಿದ್ರು, ಮತ್ತೆ ಜಗತ್ತು ಅಂತ ಮತ್ತೆ ಬಿಡಿಸಿದ್ರು. ಅಂದ್ರೆ ಒಂದ್ ಕಡೆ ಎಲ್ಲಿ ಇಡೀ ವಿಶ್ವ ತುಂಬಿಕೊಂಡಿದೆ. ವಿಶ್ವ ಅಂದ್ರೆ ವ್ಯಾಪ್ತವಾದದ್ದು ಅಂತ ಅರ್ಥ. ಇಡೀ ನಿಮ್ಗೆ ಯೋಚಿಸ್ಲಿಕ್ಕೆ ಸಾಧ್ಯವಾಗದಷ್ಟು ದೂರಕ್ಕೆ ಪ್ರವೇಶಿಸಿದಂತಹ ಜಗತ್ತು ಅವನ ಒಳಗಿದೆ. ಈ ವಿಶ್ವ ಅವನೊಳಗಿದೆ. ಆದ್ರೆ ನಿರಂತರ ಚಲನಶೀಲವಾಗಿ ಒಂದು ಕಡೆ ನಿಲ್ಲದ ಪ್ರಪಂಚದಲ್ಲಿ ಅವನು ತುಂಬಾ ವ್ಯಾಪ್ತನಾಗಿ ತುಂಬಿಕೊಂಡಿದ್ದಾನೆ. ತುಂಬಾ ವಿಚಿತ್ರವಾದ ರೀತಿಯ ಎರಡು ಸ್ವಭಾವಗಳನ್ನ, ಅತ್ಯಂತ ವ್ಯಾಪ್ತವಾದ ಶಕ್ತಿಯಾಗಿ, ವ್ಯಾಪ್ತವಾದ ತತ್ವವಾಗಿ ವಿಶ್ವ ಇರುವುದನ್ನ ಇವನು ಹೊಟ್ಟೆಯಲ್ಲಿ ಅನಾಯಾಸವಾಗಿ ಒಂದು ಸಣ್ಣ ಅವರೆಕಾಳು ಹಾಕೊಂಡ ಹಾಗೆ, ಸಾಸಿವೆ ಕಾಳು ಹಾಕೊಂಡಾಗ ಹಾಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಅದು ಎಷ್ಟು ಜಗತ್ತಂದ್ರೆ ಎಷ್ಟು ವ್ಯಾಪ್ತ, ಎಷ್ಟು ವಿಸ್ತಾರ. ಆ ಜಗತ್ತು ಗಚ್ಚತೀತಿ ಜಗತ್ತಲ್ವಾ, ನಿರಂತರ ಚಲನಶೀಲ. ಆದ್ರೆ ಆ ಜಗತ್ತು ಚಲಿಸುವಾಗ ಅದರ ಜೊತೆಗೆ ತಾನೂ ಚಲಿಸಿ ಆ ಜೀವಕ್ಕೆ ಅಥವಾ ಜಗತ್ತಿಗೆ, ಚಲಿಸುವ ಪ್ರಪಂಚಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ. ತುಂಬಾ ಚಂದ. ಯತ್ರ ವಿಶ್ವಂ, ಎಲ್ಲಿ ಮಹತ್ತರವಾದ ವಿಶ್ವ ಇದೆಯೋ ಆ ವಿಶ್ವ ನಿನ್ನ ಹೊಟ್ಟೆಯಲ್ಲಿದೆ. ಅಂತಹ ಮಹತ್ತರವಾದ ಜಗತ್ತಿನ ಒಳಗೆ ನೀನು ಸೂಕ್ಷ್ಮನಾಗಿ, ಅಂದ್ರೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನೋದನ್ನ ಇನ್ನೊಂದು ವಿಚಿತ್ರವಾದ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ತೇಷು ಅಂತರಾತ್ಮಾಖ್ಯಂ, ನೀನು ಇಡೀ ಜಗತ್ತಿನ ಪ್ರತಿಯೊಂದು ಸಣ್ಣ ಸಣ್ಣ ಕಣದ ಒಳಗೂ ಅತ್ಯಂತ ಸೂಕ್ಷ್ಮವಾದ ಸ್ಥಿತಿಯಲ್ಲಿ ವ್ಯಾಪಿಸಿ ಅಂತರಾತ್ಮ, ಅಂತರ್ಯಾಮಿಯಾಗಿ, ಅತೀವ ಸೂಕ್ಷ್ಮಂ, ಅತ್ಯಂತ ಸೂಕ್ಷ್ಮವಾದ ಜಗತ್ತಿನ ಸಣ್ಣ ಕಣದಲ್ಲಿ ಅದಕ್ಕಿಂತ ಸೂಕ್ಷ್ಮತಮವಾಗಿ ನೀನು ತುಂಬಿಕೊಂಡು ವ್ಯಾಪ್ತನಾಗಿ ಅದರ ರಕ್ಷಣೆಯನ್ನ, ಅದರ ಹೊಣೆಯನ್ನ ಹೊತ್ತಿದ್ದಿ ಅಂತ ಹೇಳ್ತಾ ಇದ್ದಾನೆ ಪ್ರಹ್ಲಾದ. ಎಷ್ಟು ಸೂಕ್ಷ್ಮ ಮತಿ ಅವನು ಕೂಡ ಚಿಂತನೆ ಮಾಡುವ ವಿಷಯದಲ್ಲಿ. ತಸ್ಮಾಚ್ಚ ಸೂಕ್ಷ್ಮಾದಿ ವಿಶೇಷ ಕಾರಣ ಅಗೋಚರಂ ಯತ್ ಪರಮಾರ್ಥ ದೃಶ್ಯಂ ಕಿಮಪ್ಯಚಿಂತ್ಯಂ ತವ ರೂಪಮಸ್ತಿ ತಸ್ಮೈ ನಮಸ್ತೆ ಪುರುಷೋತ್ತಮಾಯ. ಆದ್ರಿಂದ ಅಣುವಿಗಿಂತ ಅಣುವಾಗಿ ಅಂತರ್ಯಾಮಿಯಾದವನೇ, ಜಗತ್ತಿನ ಆಚೆಗೆ ಸೇರಿಕೊಂಡು ಸ್ಥೂಲವಾದ ಮಹತ್ತಮ ರೂಪವನ್ನ ಪಡೆದವನೇ, ನಿನ್ನ ನಿಜ ರೂಪವನ್ನ, ಅದು ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ, ಕಿರಿದಾಗ್ಲಿ ಕಿರಿದಾಗ್ಲಿ, ಯಾವುದು ನಮಗೆ ದಕ್ಕುವಂತದ್ದಲ್ಲ ಸುಲಭದಲ್ಲಿ. ಮತ್ತೆ ಅಥವಾ ಅದನ್ನ ಇದು ಹಿರಿದು ಅಂತ ಒಂದು ವರ್ಗಕ್ಕೆ ಸೇರಿಸ್ಲಿಕ್ಕೆ ಆಗುದೇ ಇಲ್ಲ. ಅದು ಕಿರಿದು ಆಗಿರುತ್ತೆ. ಜಗತ್ತಲ್ಲಿ ಹೀಗೊಂದು ತತ್ವ ಇದ್ರೆ ಅದು ಒಂದೇ. ಅದು ಹಿರಿದೂ ಆಗ್ಬೋದು, ಕಿರಿದೂ ಆಗ್ಬೋದು, ಗುಣವುಳ್ಳದ್ದಾಗ್ಬೋದು, ಗುಣ ಇಲ್ಲದ್ದು ಆಗ್ಬೋದು, ಸೂಕ್ಷ್ಮ ಅಂದ್ರೆ ಎತ್ತರವಾದದ್ದು ಆಗ್ಬೋದು, ತಗ್ಗಿನದ್ದು ಆಗ್ಬೋದು, ದಪ್ಪವಾದದ್ದು ಆಗ್ಬೋದು, ತೆಳ್ಳಗಿದ್ದಿದ್ದು ಆಗ್ಬೋದು ಅಂತ ಹೀಗೆ ಎಲ್ಲಾ ವಿರುದ್ಧ ಧರ್ಮಗಳನ್ನ ಅಣುರು ಬೃಹತ್ ಕೃಶ ಸ್ಥೂಲ ಗುಣ ಬೃನ್ ನಿರ್ಗುಣೋ ಮಹಾನ್ ಅಂತ ಹೀಗೆ ವೈರುಧ್ಯಗಳನ್ನ ಗುರುತಿಸ್ಲಿಕ್ಕಾದ್ರೆ ಇದೆಲ್ಲ ವ್ಯಾಖ್ಯಾನ ಅಲ್ಲಿದ್ದೆ. ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ಇದ್ದು ಪ್ರಹ್ಲಾದ ಮಾಡ್ತಾ ಇರೋದು. ಅವನು ಸರಿಯಾಗಿ ಆ ಹೊತ್ತಿಗೆ ಸಂಧ್ಯಾ ಗೀತೆಯನ್ನ
ಹೇಳುವಾಗ ಸಹಸ್ರನಾಮದ ಚಿಂತನೆಯನ್ನು ಜೊತೆಗೆ ಮಾಡ್ತಾ ಇದ್ದಾನೆ. ಎಲ್ಲದಕ್ಕಿಂತಲೂ ಹಿರಿಯ ಅನ್ನೋದು ಸತ್ಯ. ಅದನ್ನ ನಾವು ಒಂದು ಸೈಡ್ ಯೋಚನೆ ಮಾಡ್ಬೋದು, ಎಲ್ಲದಕ್ಕಿಂತ ದೊಡ್ಡವ ಅಂತ. ಅಂದ್ರೆ ಗುಣದಿಂದಲೂ, ಸಾಮರ್ಥ್ಯದಿಂದಲೂ, ವ್ಯಾಪ್ತಿಯಿಂದಲೂ, ದೇಶ ಕಾಲದ ವ್ಯಾಪ್ತಿಯಿಂದಲೂ, ಎಲ್ಲ ರೀತಿಯಿಂದಲೂ. ಆದ್ರೆ ಅದು ಎಷ್ಟು ದೊಡ್ಡದು? ಹಿರಿಯ ಅಂದಷ್ಟೇ ನಾವು ತಿಳ್ಕೊಳ್ಳುವಷ್ಟೇ ಹೊರತು ಹೇಗ್ ಹಿರಿಯ, ಎಷ್ಟು ಹಿರಿಯ, ಯಾವಾಗಿಂದ ಹಿರಿಯ, ಇದು ಯಾವುದು ನಮ್ಗೆ ಅರಿವಿಗೆ ಸಿಗದೆ ಇದ್ದದ್ದು. ಅಗೋಚರಂ ಯತ್ ಪರಮಾರ್ಥ ದೃಶ್ಯಂ. ಅದರ ನಿಜವಾದ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಎಂಡಿಂಗ್ ಪಾಯಿಂಟ್ ಯಾವುದು ಅಂದ್ರೆ ಹುಟ್ಟಿದ್ದಲ್ಲ, ಅದು ಇರುವ ಜಾಗ, ಎಲ್ಲಿ ತನಕ ಇದ್ದಾನೆ, ಎಲ್ಲಿ ತನಕ ವ್ಯಾಪಿಸಿದ್ದಾನೆ, ಎಲ್ಲಿ ತನಕ ಅವನ ಅಸ್ತಿತ್ವ ಇದೆ, ಇದನ್ನ ನಮಗೆ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಆಗುದಿಲ್ಲ. ನೋಡುದು ಬಿಡಿ, ನಾವೇ ಒಂದು ಕಲ್ಪಿಸಿಕೊಂಡು ಇಷ್ಟು ದೂರ ಇಷ್ಟು ದೂರ ಇಷ್ಟು ದೂರ ಇಷ್ಟು ದೂರ ತನಕ ದೇವರ ವ್ಯಾಪ್ತಿ ಇದೆ, ಇಷ್ಟಿಷ್ಟು ಕಾಲದ ತನಕ ಅವನ ಅಸ್ತಿತ್ವ ಇದೆ ಅಂತ. ಇದು ಯಾವುದನ್ನು ನಾವು ಮೆಜರ್ ಮಾಡ್ಲಿಕ್ಕೆ ಆಗುದಿಲ್ಲ. ಓ ಪುರುಷೋತ್ತಮ, ನಮಸ್ತೆ, ನಿನಗೆ ದೊಡ್ಡ ನಮಸ್ಕಾರಪ್ಪ. ಯಾಕೆಂದ್ರೆ ನಮ್ಮ ಮಾತಿಗೂ ಮನಸ್ಸಿಗೂ ಕ್ರಿಯೆಗಳಿಗೂ ಮೀರಿ ನಿಂತ ತತ್ವ ನೀನು. ಕಿಮಪ್ಯಚಿಂತ್ಯಂ ತವ ರೂಪಮಸ್ತಿ. ಯಾವ ರೀತಿಯಿಂದಲೂ ನಿನ್ನ ಅಸ್ತಿತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗುದಿಲ್ಲ. ಯೋಚಿಸಿದ್ರೆ ಅದು ನಮಗೆ ಲಭ್ಯವೂ ಅಲ್ಲ. ಆದ್ರಿಂದ ನಿನ್ನ ಅಸಾಧಾರಣವಾದಂತಹ ಗುಣಗಳ ರಾಶಿಯ ನಡುವೆ ನಾವು ಯಾವುದನ್ನ ಹೆಕ್ಕಿ ಇದು ನೀನು, ಇದು ನಿನ್ನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಇದು ಬಿಟ್ಟರೆ ಬೇರೆ ಏನು ಅಲ್ಲ ಅಂತ ಹೇಗೆ ನಿರ್ಧಾರ ಮಾಡುದು? ಹೇಗೆ ನಿನ್ನನ್ನ ಅರಿತುಕೊಳ್ಳುವುದಕ್ಕೆ ಪ್ರಯತ್ನಿಸುದು? ನಿನಗೇನ್ ಮಾಡ್ಬೋದು ಅಂದ್ರೆ ಕೈ ಎತ್ತಿ ದೊಡ್ಡ ನಮಸ್ಕಾರ ಮಾಡಿ, ಓ ದೇವರೇ, ನನಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ನೀನ್ ನನ್ಗಿಂತ ದೊಡ್ಡವ 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 ಅಷ್ಟೇ ಗೊತ್ತಿರುದು, ಮತ್ತೇನು ಗೊತ್ತಿಲ್ಲ. ಸರ್ವಭೂತೇಷು ಭೂತಾತ್ಮನ್ಯಾ ಶಕ್ತಿರಪರಾತವ ಗುಣಾಶ್ರಯ ನಮಸ್ತಸ್ಯೈ ಶಾಶ್ವತಾಯೈ ಪರೇಶ್ವರ. ಸರ್ವಭೂತೇಷು ಭೂತಾತ್ಮನ್, ಎಲ್ಲ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಶರೀರಗಳಲ್ಲಿ ಅವುಗಳಿಗೆ ಭೂತಿಯನ್ನು ಕೊಡುವ ಅಂತರ್ಯಾಮಿಯಾಗಿ ನೆಲೆಸಿದವನು ನೀನೆ. ಭೂತಗಳ ಅಂತರಾತ್ಮ ನೀನು, ಜೀವಜಾತಗಳಿಗೆಲ್ಲ ಅಂತಃಶಕ್ತಿ ನೀನು. ಯಾ ಶಕ್ತಿ ಅಪರಾತವ, ನಿನ್ನ ಅಧೀನವಾದ ಪ್ರಕೃತಿ ಶಕ್ತಿ. ಯಾ ತವ ಅಪರಾಶಕ್ತಿ, ಯಾವುದು ನಿನ್ನ ಸಹಾಯಕ್ಕೆ ಬರುವ, ನಿನಗಿಂತ ಚಿಕ್ಕದಾದ, ನಿನ್ನ ಅಧೀನದಲ್ಲಿರುವ, ನಿನ್ನ ವಶದಲ್ಲಿರುವ ಪ್ರಕೃತಿ ತತ್ವವನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಅದು ಗುಣಾಶ್ರಯ ನಮಸ್ತಸ್ಯೈ ಶಾಶ್ವತಾಯಿ ಪರೇಶ್ವರ. ಆಚಾರ್ಯರು ಶ್ರೀ ಸ್ತುತಿ ಮಾಡುವಾಗ ಶ್ರೀಯನ್ನು ಸ್ತುತಿ ಮಾಡಿ ಅಜಿತನನ್ನ ಸ್ತುತಿ ಮಾಡ್ತಾರೆ. ಇನ್ನೊಂದು ರೀತಿ ಸ್ತುತಿ ಮಾಡ್ಲಿಕ್ಕೆ ಬರುತ್ತೆ ಅಂತ ವ್ಯಾಸರು ತೋರಿಸ್ತಾ ಇದ್ದಾರೆ. ಸರ್ವಭೂತೇಷು ಭೂತಾತ್ಮನ್, ಎಲ್ಲ ಭೂತಗಳ ಒಳಗೆ ನೆಲೆಸಿದ ಓ ಭಗವಂತನೇ, ಎಲ್ಲ ಭೂತಗಳನ್ನ ಒಂದು ನೆಲೆಯಲ್ಲಿ ಕಟ್ಟಿಕೊಟ್ಟ ಓ ಅಂತರ್ಯಾಮಿಯೇ, ನಿನ್ನ ಇನ್ನೊಂದು ಶಕ್ತಿ ಇದೆಯಲ್ವ, ನಿನ್ ಜೊತೆಗೆ ಸಹಾಯಕ್ಕೆ ಬರುವಂತದ್ದು. ಅವಳು ಪ್ರಕೃತಿ ಮಾನಿನಿಯಾಗಿ ತ್ರಿಗುಣಗಳ ಬಲೆಯಲ್ಲಿ ಇಡೀ ಜಗತ್ತನ್ನ ತನ್ನ ಜಗತ್ತನ್ನೇ ತನ್ನ ನೆಲೆಯಾಗಿಸಿಕೊಂಡಿದ್ದಾಳೆ. ಶಾಶ್ವತವಾದವಳು ಅವಳು. ಅವಳು ಕೂಡ ಶಾಶ್ವತ ಏಕಪ್ರಕಾರವಾದವಳು, ನಿತ್ಯ ಮುಕ್ತಳು, ಆನಂದ ರೂಪಳು, ಸ್ವರೂಪದಿಂದ ಭಗವಂತನಿಗೆ ಅತ್ಯಂತ ಹತ್ತಿರದವಳು. ಅಂಥವಳು ಹೇ ಪರೇಶ್ವರ, ತಸ್ಯೈ ಶಾಶ್ವತಾಯಿ ಗುಣಾಶ್ರಯ ನಮಸ್ತಸ್ಯೈ. ಅವಳು ಗುಣಾಶ್ರಯ. ನಾವು ಗುಣಗಳ ಬಲೆಯಿಂದ ಪಾರಾಗ್ಬೇಕು ಅಂದ್ರೆ ಅವಳನ್ನ ಗುಣಾಶ್ರಯ ಅಂತ ಚಿಂತಿಸ್ಬೇಕು. ಹಾಗೆ ಚಿಂತಿಸಿದಾಗ ಮಾತ್ರ ನಿನ್ನ ಬಗ್ಗೆ ನಮ್ಗೆ ತಿಳ್ಕೊಳ್ಳಿಕ್ಕಾಗುತ್ತೆ, ನಿನ್ನ ಬಗ್ಗೆ ನಮ್ಗೆ ಯೋಚಿಸ್ಲಿಕ್ಕಾಗುತ್ತೆ. ಅದನ್ನಾಗಿ ಅವಳಿಗೂ ಒಂದು ದೊಡ್ಡ ನಮಸ್ಕಾರ. ನಿನ್ನವಳವಳು, ನಿನ್ನ ವಲಯದಲ್ಲಿ ವಶದಲ್ಲಿ ಇರುವವಳು, ಅಂಥವಳಿಗೂ ಕೂಡ ನನ್ನ ನಮಸ್ಕಾರ ಅಂತ. ಯಾತೀತ ಗೋಚರ ವಾಚಾಂ ಮನಸಾಂ ಚ ವಿಶೇಷಿಣಿ ಜ್ಞಾನ ಪರಾಚ್ಛೇದ್ಯ ತಾಂ ವಂದೇ ಪರಮಾಂ ಗತಿಂ. ಅವಳ ಸ್ತೋತ್ರ ಹೇಗ್ ಮಾಡ್ಬೇಕು ಅನ್ನೋದನ್ನು ಕೂಡ ವ್ಯಾಸರು ಎಷ್ಟು ಚಂದ ತೋರಿಸ್ತಾರೆ. ಸಂಧ್ಯಾ ಸ್ವರೂಪಳಾಗಿರುವಂತಹ ಇಬ್ರು ಸಂಧ್ಯಾ ಸ್ವರೂಪರೇ. ಯಾ ಅತೀತ ಗೋಚರ, ಮಾತಿಗೆ ಅವಳು ಸಿಗಲ್ಲ. ಯಾಕೆಂದ್ರೆ ನಮ್ಮ ಮಾತಿಗೆ ಸಿಗೋಳು ಅಲ್ವೇ ಅಲ್ಲ, ದೇವರ ಮಾತಿಗೆ ಮಾತ್ರ ಸಿಗೋಳವಳು. ಆದ್ರಿಂದಾಗಿ ಅವಳು ವಾಚಾಮ ಗೋಚರ ಅಂತ ಅವಳನ್ನು ಕರಿಬಹುದು. ಜೀವಕ್ ಮಿತಿ ಇದೆ ಅನ್ನುವ ಅಂಶದಲ್ಲಿ ಚತುರ್ಮುಖನ ತನಕ ಜೀವಕ್ ಮಿತಿ ಇದೆ ಅಂತ ಹೇಳ್ಬೋದು. ಆದ್ರೆ ಇವಳು ನಿತ್ಯ ಮುಕ್ತಳಾದ್ರಿಂದ ಇವಳು ಕೂಡ ಜೀವ ಅಲ್ಲ, ಇವಳು ಚೇತನ. ಅಂದ್ರೆ ಜೀವವನ್ನು ಮೀರಿದು, ಜೀವ ಪ್ರಾಣ ಧಾರಣ ಮಾಡ್ಲಿಕ್ಕಿರುದು. ಚೇತನ ಅಂದು ಅದು ಅರಿವಿನ ರೂಪ, ಚಿತಿ ಸಂಜ್ಞಾನೆ ಅಂತ. ಹಾಗಾಗಿ ಮಹಾ ಅರಿವಿನ ಶಕ್ತಿಯಾಗಿ ಲೋಕದಲ್ಲಿರುವ ಉಳಿದ ಎಲ್ಲ ತತ್ವಗಳನ್ನ ಮೀರಿ ನಿಂತ, ಮಾತಿಗೆ ಮನಸ್ಸಿಗೆ ಸಿಗದ ಅವಿಶೇಷಿಣಿ. ಇಷ್ಟರಲ್ಲೇ ಅವಳನ್ನ ಚಿಂತಿಸಿ ಅಥವಾ
ಪ್ರಾರ್ಥಿಸಿ ಮುಗಿಸಬಹುದು ಅಂತ ಹೇಳಿಕ್ಕೆ ಆಗುವ ಗುಣದವಳು ಅಲ್ವೇ ಅಲ್ಲ. ಅವಳು ಕೂಡ ನಮ್ಗೆ ನಮ್ಮ ಲೆಕ್ಕದಲ್ಲಿ ಅವಳ ಗುಣಗಳನ್ನ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲೆಕ್ಕ ಮಾಡ್ಲಿಕ್ಕೆ ಆಗತ್ತೆ, ಯಾಕೆಂದ್ರೆ ದೇವರೊಬ್ಬ ಇದ್ದಾನೆ, ಅದ್ರಿಂದ ಅವನ್ ಲೆಕ್ಕ ಮಾಡ್ತಾನೆ. ನಾವು ಅವಿಶೇಷಿಣಿ. ಅವಳನ್ನ ಎಷ್ಟು ಚಿಂತಿಸಿದ್ರು ನಮ್ಗೆ ಅವಳು ನಮ್ಮ ಮಾತಿನ ವಿಷಯಕ್ಕೆ ಎಟುಕದವಳು. ಎಷ್ಟು ಮಾತಾಡಿದ್ರು ಅದು ಮೊಟಕಿದ ಹಾಗೆ ಇರುತ್ತೆ, ಮೊಟಕೆ ಆಗುತ್ತೆ, ಚಿಕ್ಕದೇ ಆಗುತ್ತೆ. ಇನ್ನು ಹೇಳಲಿಕ್ಕಿದೆ ಅಂತ ನಿಲ್ಲಿಸ್ಬೇಕಾಗತ್ತೆ. ಹಾಗಾಗಿ ಅವಳ ಜ್ಞಾನ ಅಜ್ಞಾನ ಪರಿಚ್ಛೇದ್ಯ. ಅವಳ ಮಾಯೆ ನಿನ್ನನ್ನು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ತಡೆಯಾಗಿ ಗೋಡೆಯಾಗಿ ನಿಲ್ಲುತ್ತೆ. ಆದ್ರಿಂದಾಗಿ ಅವಳ ಕರುಣೆಯಿಂದ ಜ್ಞಾನಿಗಳು ನಿನ್ನನ್ನು ತಿಳ್ಕೊಳ್ತಾರೆ. ಅವಳು ಒಲಿಬೇಕು. ದೇವರನ್ನ ಒಲಿಸಿಕೊಳ್ಳುವುದು ಅಂದ್ರೆ ಕುಟುಂಬ ಸಹಿತವಾಗಿ ಒಲಿಸ್ಕೊಳ್ಬೇಕು. ಒಬ್ಬರನ್ನೇ ಒಲಿಸ್ಕೊಳ್ತೇನೆ, ಬೇರೆ ಯಾರು ಬೇಡ ಅಂದ್ರೆ ದೇವ್ರು ಇಷ್ಟಪಡಲ್ಲ. ಯಾಕಂದ್ರೆ ಅವ್ರ ಹತ್ರ ನಾನು ತುಂಬಾ ಕೆಲಸ ಮಾಡಿಸ್ತೇನೆ, ಅವರವರಿಗೆ ಕೊಡ್ಬೇಕಾದ ಕ್ರೆಡಿಟ್ ನೀವು ಕೊಡ್ಬೇಕು. ನನ್ನ ವಶದಲ್ಲಿ ಇದ್ದಾರೆ ಅಂತ ಅದು ಅವರು ಇಷ್ಟಪಡ್ತಾರೆ. ನಾನು ಅವರ ಜೊತೆಗೆ ಅವರಲ್ಲೇ ನಿಂತು ಕೆಲಸ ಮಾಡುತ್ತೇನೆ ಅಂತ ನಾನು ಇಷ್ಟಪಡುತ್ತೇನೆ. ಹಾಗಾಗಿ ನಮ್ಮಿಬ್ಬರ ಇಷ್ಟಕ್ಕೆ ಅನುಗುಣವಾಗಿ ನಡ್ಕೊಂಡ್ರೆ ಮಾತ್ರ ನಿಮ್ಗೆ ಬೇಕಿರುವ ಫಲ ಸಿಗುತ್ತೆ. ಯಾಕಂದ್ರೆ ಸತ್ಯ ಅದು. ನಿಮ್ಗೆ ಇಷ್ಟ ಇಲ್ಲ ಅಂದ ತಕ್ಷಣ ಜಗತ್ತೇನು ಬದಲಾಗಲ್ಲ. ಲಕ್ಷ್ಮಿಗೆ ನನ್ನನ್ನು ದೇವ್ರ ಜೊತೆ ಚಿಂತಿಸ್ಬೇಕು ಅಂತ ಆಸೆ, ದೇವರಿಗೆ ನನ್ನನ್ನು ಪರಿವಾರ ಸಹಿತವಾಗಿ ಪೂಜಿಸ್ಬೇಕು ಅಂತ ಆಸೆ. ಈ ಇಬ್ಬರನ್ನು ನಾವು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅವರ ಆಸೆಗಳಿಗೆ ನಮ್ಗೆ ಬೇಕಿರುವುದು ನಮ್ಮ ಜೀವನದ ಅಗತ್ಯಕ್ಕೆ ಹೊಂದುವಂಥದ್ದು ಸಿಗುತ್ತೆ. ನಾವು ದೇವ್ರು ಸರ್ವಸಮರ್ಥ ಅಲ್ಲ, ಅವನು ಒಬ್ಬನೇ ಸಾಕು, ಬೇರೆ ಯಾರು ಬೇಡ ಅಂತ ಹೇಳಿದ್ರೆ ಅವನು ಸಿಟ್ಟು ಮಾಡ್ಕೊತಾನೆ. ಅಥವಾ ಹೇಗೋ ಇವಳು ನಿತ್ಯ ಮುಕ್ತಳಲ್ವಾ, ಇವಳನ್ನ ಅಂದ್ರೆ ಬೇರೆ ಮಾಡಿ ಚಿಂತಿಸುವುದು ಯಾರು ಇಷ್ಟಪಡಲ್ಲ ದೇವತೆಗಳಲ್ಲಿ. ಎಲ್ಲರೂ ಈಗ ಸಾಮಾನ್ಯ ಅಗ್ನಿ ಸ್ವಾಹ ಜೊತೆಗೆ ಅಂತಲ್ಲ, ದೇವರನ್ನು ಬಿಟ್ಟು ಚಿಂತಿಸಿದ್ರೆ, ತನ್ನ ಗುರುಗಳನ್ನೆಲ್ಲ ಬಿಟ್ಟು ಚಿಂತಿಸಿದ್ರೆ ಅವನು ಇಷ್ಟಪಡಲ್ಲ. ಅದಕ್ಕೆ ಅವ್ರಿಗೆ ವೃಂದಾರಕರು ಅಂತ ಹೆಸರು. ವೃಂದಾರಕರು ಅಂದ್ರೆ ಜೊತೆಯಾಗಿ ಇದ್ದು ಜಗತ್ತನ್ನು ನಡೆಸುವವರು. ಒಂದು ದಿವಸ ಒಂದು ಕ್ಷಣ ಅವರಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಲ್ಲ. ನಾವು ಈ ಒಂದು ಅನುಸಂಧಾನವನ್ನು ಮಾಡಿದ್ರೆ ನಮ್ಮ ನಡುವೆ ಇರುವ ಅನೇಕ ಭಿನ್ನಾಭಿಪ್ರಾಯಗಳು ಬಿಟ್ಟು ಹೋಗ್ತವೆ. ದೇವತೆಗಳಲ್ಲಿ ಭಗವಂತನಲ್ಲಿ ಇರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ವಾ, ಅದು ಅನ್ಯಾದೃಶವಾದದ್ದು. ಒಂದು ಕ್ಷಣವು ಎಲ್ಲೋ ಒಂದು ರೂಪದಲ್ಲಿ ಒಂದು ಹೊತ್ತಿಗೆ ಒಂದು ಪ್ರಾರಬ್ಧ ವಶದಿಂದ ಕಲಿಯ ಪ್ರಭಾವದಿಂದ ಸ್ವಲ್ಪ ದೂರವಾದಂತ ಆದ್ರೂ ಕೂಡ, ಇಲ್ಲಿ ಇಂದ್ರನಾಗಿ ಅವನು ಕೋಪ ಮಾಡಿಕೊಂಡ್ರು ಕೂಡ ಇನ್ನೊಂದು ರೂಪದಿಂದ ಎಲ್ಲ ಶರೀರದಲ್ಲಿ ಇದ್ದು ಭಗವಂತನ ಸೇವೆಗೋಸ್ಕರ ತಾನಿದ್ದೇನೆ ಅನ್ನೋ ಕೆಲಸ ಮಾಡ್ತಾನೆ ಇರ್ತಾನೆ. ಒಂದೇ ಒಂದು ಕಡೆಯಿಂದ ಮಾತ್ರ ಅವನು ಅದು ಲೋಕಕ್ಕೊಂದು ಪಾಠ ಅನ್ನುವ ದೃಷ್ಟಿಯಿಂದ ಭಗವಂತನ ಮಹಾತ್ಮ್ಯವನ್ನು ಲೋಕಕ್ಕೆ ತಿಳಿಸ್ಬೇಕು ಅನ್ನುವ ಒಲವಿನಿಂದ ಆ ಕೆಲಸದಲ್ಲಿ ತಾನು ಭಾಗಿಯಾಗ್ತಾನೆ. ಆದ್ರೆ ಇನ್ನೊಂದು ಕಡೆಯಿಂದ ಅವನು ಚಿಂತಿಸ್ತಾನೆ ಇರ್ತಾನೆ ಭಗವಂತನನ್ನ. ಎಲ್ಲಿ ದೇವರ ವಿರುದ್ಧವಾಗಿ ದೇವತೆಗಳು ನಡ್ಕೊಂಡದ್ದಿದೆಯೋ ಅದರ 100 ಪಟ್ಟು ಬೇರೆ ಕಡೆಗಳಲ್ಲಿ ಅವರು ದೇವರನ್ನ ತನ್ನ ಅಂತರ್ಯಾಮಿ, ತನ್ನ ಅತ್ಯಂತ ಆತ್ಮೀಯ ಅಂತ ಅನ್ನೋ ಉಪಾಸನೆಯನ್ನು ಮಾಡ್ತಾನೆ ಇರ್ತಾರೆ. ಅವರು ಧರ್ಮರಾಜನಾಗಿ ಅಯ್ಯೋ ಏನಾದ್ರೂ ಕೃಷ್ಣನಿಗೆ ಕಷ್ಟ ಆದ್ರೆ ಅಂತ ಸೈನ್ಯ ಕಳುಹಿಸಿದ ಅನ್ನೋ ಮಾತು ಬರುತ್ತೆ. ಅದೇ ಸಮಯದಲ್ಲಿ ವಿದುರ ದೇವರನ್ನ ಅತ್ಯಂತ ಪ್ರೀತಿಯಿಂದ ಒಂದು ಕ್ಷಣವನ್ನು ವಿರೋಧಿಸದೆ ಯೋಚನೆ ಮಾಡುತ್ತಾನೆ. ಆದ್ರಿಂದ ಅವರಿಬ್ಬರ ವಿಷಯ ಒಳಗಿನಿಂದ ಆತ್ಮ ಒಂದೇ ಆದ್ರಿಂದಾಗಿ ದೇವತೆಗಳು ಒಟ್ಟಾರೆ 100ಕ್ಕೆ 100 ಒಂದು ಕ್ಷಣವೂ ಮರೆಯಲ್ಲ. ಒಂದು ಭಾಗದಿಂದ ಎಲ್ಲೋ ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ ಅವರ ಅನುಭವಕ್ಕೆ ಗೋಚರ ಆಗಬೇಕು ಇಂಥದ್ದು ಕೂಡ ಅಂತ ಅನ್ನೋದಕ್ಕೋಸ್ಕರ ಮರೆತು ಅದರ ಫಲವನ್ನ ಅನುಭವಿಸಿ ಭಗವಂತನ ಮಹಿಮೆಯನ್ನು ಇನ್ನಷ್ಟು ಲೋಕದಲ್ಲಿ ಗಟ್ಟಿಗೊಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಜ್ಞಾನಕ್ಕೆ ಪರಿಚ್ಛೇದವನ್ನ ಜ್ಞಾನ ಪರಿಚ್ಛೇದ್ಯ, ಅಲ್ಲಿ ಜ್ಞಾನಾಜ್ಞಾನ ಅಂತಿದ್ಯಾ? ಜ್ಞಾನ ಪರಿಚ್ಛೇದ್ಯ ಅಂತಿದೆ, ಅದು ಹೆಚ್ಚು ಸರಿ ಅಂತ ಅನ್ಸುತ್ತೆ. ಅಂದ್ರೆ ಜ್ಞಾನಿಗಳ ಜ್ಞಾನವನ್ನ ಅವಳು ತಡೆ ಮಾಡ್ತಾಳೆ ಸಾಧನೆ ಮಾಡುವ ದಾರಿಯಲ್ಲಿ. ಅದು ತಡೆ ಮಾಡುದು ಯಾಕೆಂದ್ರೆ ಮತ್ತೆ ಕೊಡ್ಲಿಕ್ಕೇನೆ, ಆದ್ರೆ ಪರೀಕ್ಷಿಸುವ ದೃಷ್ಟಿಯಿಂದ ಅವಳು ಅಡ್ಡ ಮಾಡ್ತಾಳೆ. ಅಂತಹ ಪರಮಾಂ ಗತಿಂ ತಾಂ ಒಂದೇ, ಅತ್ಯಂತ ಗತಿ, ದೊಡ್ಡ ಗತಿ ಎನಿಸಿದಂತಹ ಆಕೆಯನ್ನ ನಾನು ಹೃತ್ಪೂರ್ವಕವಾಗಿ ನಮಸ್ಕರಿಸ್ತೇನೆ ಅನ್ನುವ ಸಂಗತಿಯನ್ನು ಈ ಪದ್ಯದಲ್ಲಿ ಹೇಳ್ತಾರೆ. ಮತ್ತೆ ನಾಳೆ ಇದರ ಮುಂದಿನ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.